ಹಲೋ ಫ್ರೆಂಡ್, ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಸ್ವೀಟ್ ಮಾಡೋಣ ಅಂತ ಇಮ್ಮಿಡಿಯೇಟಾಗಿ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ಕೇಳಿದಾಗ ಮಾಡಿಕೊಡೋದಕ್ಕೆ ಬೇಗ ಆಗುವಂಥದ್ದು. ಈಗ ಅದಕ್ಕೆ ನಾನು ಒಂದು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಾನು 1 ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ. ದಪ್ಪ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನೀವು ಸಣ್ಣ ಸಬ್ಬಕ್ಕಿ ಕೂಡ ತೊಗೊಂಡು ಮಾಡ್ಬೋದು. ಈ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಆ ಸಬ್ಬಕ್ಕಿ ಕೂಡ ತೊಗೋಬೋದು. ಅದೇ ಅಳತೆಯಲ್ಲಿ 1 ಕಪ್ಪು ನಾನು ಶಾವಿಗೆ ತೊಗೊಂಡಿದ್ದೀನಿ. 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ ಸಕ್ಕರೆ ಬೇಕು ನಮಗೆ. ಈಗ ನಾವು ಏನು ಮೆಜರ್ಮೆಂಟ್ ತೊಗೋತೀವೋ ಕರೆಕ್ಟು ಸಿಹಿ ಬರಬೇಕು ಅಂದರೆ, ಸ್ವೀಟ್ ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ಅಂದರೆ 1-2 ಸ್ಪೂನಷ್ಟು ಕಮ್ಮಿ ಮಾಡ್ಕೊಳ್ಳಿ. ಹಾಗೆ ಒಂದು ತುಪ್ಪ ಮತ್ತು ಗೋಡಂಬಿ, ದ್ರಾಕ್ಷಿ. ತುಂಬ ಐಟಮ್ಸ್ ಏನು ಬೇಕಾಗಲ್ಲ, ಎಲ್ಲ ಐಟಮ್ಸು ಮನೇಲಿ ಇದ್ದೇ ಇರುತ್ತೆ. ಒಂದು ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ನಿಮಗೆ ಅರ್ಧ ಲೀಟ್ರ್ ಹಾಲು ಬೇಕಾಗತ್ತೆ, ಏಕೆಂದರೆ ಶಾವಿಗೆ ತುಂಬ ಅರಳೋದ್ರಿಂದ ನಿಮಗೆ ಅರ್ಧ ಲೀಟ್ರ್ ಹಾಲು ಬೇಕಾಗುತ್ತೆ. ಹಾಗೆ ನಾನು ಒಂದು ಬಾದಾಮ್ ಪೌಡ್ರು, ರೆಡಿಮೇಡ್ ಇರೋವಂಥ ಒಂದು 10 ರೂಪಾಯಿಂದು ಪುಡಿ ಪೌಡ್ರು ತೊಗೊಂಡಿದ್ದೀನಿ. ಇಲ್ಲ ಮನೆಯಲ್ಲೇ ನೀವು ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲದೇ ಇದ್ದರೆ ಒಂದು ಬಾದಾಮಿ, ಸಕ್ಕರೆ, ಕೇಸರಿ, 1-2 ಏಲಕ್ಕಿ ಹಾಕಿ ಪೌಡ್ರು ಮಾಡಿಕೊಂಡು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸಬ್ಬಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು 1-2 ಸಲ ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಇಟ್ಕೋಬೇಕು. ಮಿನಿಮಮ್ 1 ಅವರಿಂದ 2 ಅವರ್ಸ್ ನೀವು ನೆನೆಸಿದ್ರೆ ಸಬ್ಬಕ್ಕಿ ಬೇಗ ಬೇಯುತ್ತೆ, ಚೆನ್ನಾಗಿ ಅರಳುತ್ತೆ. ನೆಂದು ತುಂಬ ಚೆನ್ನಾಗಿ ಅರಳುತ್ತೆ. ನಾನು 1 ಅವರ್ ಮೇಲೆ ಆಯಿತು ನೆನೆಯಕ್ಕಿಟ್ಟಿದ್ದು. ಸ್ವಲ್ಪನೇ ನೀರು ಹಾಕಿದ್ದೆ. ನೀರು ಹೆಚ್ಚಿಗೆ ಇದ್ದರೂ ಕೂಡ ನೀವು ಸ್ವಲ್ಪ ಸೋಸ್ಕೊಂಬಿಡಿ, ತೆಗೆದುಬಿಡಿ, ತೊಂದರೆ ಇಲ್ಲ. ಜಾಸ್ತಿ ನೀರು ಹಾಕಿ ನೆನೆಯಕ್ಕಿಟ್ಟಿದ್ರೂ ನೀವು ನೀರನ್ನು ಸೋಸಿ ತೆಗೆದಿಟ್ಕೊಳ್ಳಿ ನೀವು ಅದನ್ನು. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಹಾಲನ್ನು ಕೂಡ ಕಾಯೋಕ್ಕೆ ಇಟ್ಕೊಳ್ತೀನಿ. ಹಸಿ ಹಾಲು ಕೂಡ ಹಾಕ್ಕೋಬಹುದು, ಆದರೆ ನಾನು ಸ್ವಲ್ಪ ಹಾಲು ಕಾಯಿಸಿ ಇಟ್ಕೊತೀನಿ. ಹಾಲು ಕಾದಿರೋ ಹಾಲು ಹಾಕಿದ್ರೆ ನಿಮಗೆ ಹಾಲು ಒಡೆಯಲ್ಲ. ಏನಾಗುತ್ತೆ ಅಂದರೆ, ನಾವು ಈ ಸಬ್ಬಕ್ಕಿ, ಶಾವಿಗೆ ಎಲ್ಲ ಹಾಕಿದ್ದು ಅದ್ರ ಮೇಲೆ ಹಸಿ ಹಾಲು ಹಾಕಿದಾಗ ಸ್ವಲ್ಪ ಒಡೆಯೋ ಸಾಧ್ಯತೆ ಇರುತ್ತೆ. ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ ಹಾಲಿಂದು. ಹಾಗಾಗಿ ನಾನು ಒಂದ್ಸಲಿ ಕಾಯಿಸಿ ಇಟ್ಕೊಂಬಿಟ್ರೆ ನಿಮಗೆ ಖಂಡಿತ ಏನು ಹೊಡೆಯೋದಿಲ್ಲ, ಹಾಲು ಧೈರ್ಯವಾಗಿ ಮಾಡ್ಬೋದು. ಈಗ ನಾನು ಫಸ್ಟು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. 1-2-3 ಸ್ಪೂನು ತುಪ್ಪ ಹಾಕ್ಕೋಬೇಕು. ಜಾಸ್ತಿ ತುಪ್ಪ ಯೂಸ್ ಮಾಡಿದ್ರೂ ಒಳ್ಳೆಯದೇ, ತುಂಬ ರುಚಿ ಚೆನ್ನಾಗಿರುತ್ತೆ. ಅಥವಾ ನೀವು ಮಾಡಾದ್ಮೇಲೂ ಕೂಡ 1 ಸ್ಪೂನು ತುಪ್ಪ ಹಾಕ್ಕೋಬೋದು. ಈಗ ನಾನು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತೀನಿ. ಗೋಡಂಬಿ ಒಂಚೂರು ಕೆಂಪಗಾಗಲಿ. ಫಸ್ಟು ಗೋಡಂಬಿ ಹಾಕಿ ಕೆಂಪಗೆ ಹಾಕಿ, ಆಮೇಲೆ ದ್ರಾಕ್ಷಿ ಹಾಕ್ಕೊಳ್ಳಿ. ಎರಡನ್ನೂ ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ದ್ರಾಕ್ಷಿ ಬೇಗ ನಿಮಗೆ ಕಲರ್ ಬಂದ್ಬಿಡತ್ತೆ. ಅದೇ ಗೋಡಂಬಿ ಬಾಡಿರಲ್ಲ, ರೋಸ್ಟ್ ಆಗಿರಲ್ಲ. ಅದಕ್ಕೇನು ಮಾಡಬೇಕು, ಸ್ವಲ್ಪ ಫಸ್ಟ್ ಆಗಿ ರೋಸ್ಟ್ ಆದಮೇಲೆ ಇದನ್ನು ನಾನು ಹಾಕ್ಕೊಂಡು ಸ್ವಲ್ಪ ಹುರಿದು ಎತ್ತಿಟ್ಕೊಳ್ತೀನಿ. ಸಪ್ರೇಟು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ. ಫ್ರೆಂಡ್ಸ್, ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಾವು ತಕ್ಷಣ ಮನೇಲಿ ಪ್ರತಿಯೊಂದು ಇರುತ್ತೆ, ಏನೋ ಒಂದು ಇದ್ದೇ ಇರುತ್ತೆ, ಒಂದು ಸ್ವೀಟ್ ಮಾಡೋಷ್ಟು. ಈಗ ಜಾಮೂನೆಲ್ಲ ಮಾಡ್ತೀವಿ ಅಂದರೆ ಟೈಮ್ ತೊಗೊಳುತ್ತೆ. ಅದೇ ಒಂದು ಶಾವಿಗೆ ಖೀರು, ಸಬ್ಬಕ್ಕಿ ಖೀರು ಅಂಥವೆಲ್ಲ ಮಾಡಿಕೊಟ್ಟಾಗ ಬೇಗನೂ ಆಗುತ್ತೆ. ಬಂದು ಗೆಸ್ಟ್ಗೆ ನಾವು ಬೇಗ ಮಾಡಿಕೊಟ್ಟಾಗ ಖುಷಿನೂ ಆಗುತ್ತೆ ಅವ್ರಿಗೆ. ಹಾಗೆ ನಮ್ಮ ಮನೇಲೂ ಮಕ್ಕಳಿಗೆ ಯಾವಾಗಾದರೂ ಏನಾದರೂ ಸಿಹಿ ತಿನ್ನಿಸ್ಬೇಕು ಅಂದಾಗ ಬೇಕ್ರಿಯಿಂದ ತಂದು ಕೊಡೋ ಬದಲು ನಾವು ಮನೇಲೇ ಈ ಥರ ಒಂದು ಸಣ್ಣ ಕಪ್ಪಲ್ಲಿ ಹಾಕಿ ಮಾಡಿಕೊಟ್ಬಿಟ್ರೆ 4-5 ಜನ ಮನೇಲಿ ಆರಾಮಾಗಿ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಸಾಮಾನ್ಯವಾಗಿ ಮದುವೆ ಫಂಕ್ಷನ್ಗಳಲ್ಲೂ ನೀವು ಇದನ್ನೆಲ್ಲ ನೋಡಿರ್ತೀರ. ಈಗ ಅದೇ ಶಾವಿಗೆಗೆ ತುಪ್ಪಕ್ಕೆ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಕೂಡ ಸ್ವಲ್ಪ ಹುರ್ಕೋಬೇಕು. ನೀವು ಮೀಡಿಯಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಮೀಡಿಯಮಲ್ಲಿ ಇಟ್ಕೊಂಡು ನಾವು ಶಾವಿಗೆ ಹುರಿದ್ರೆ ಬೇಗ ಕಪ್ಪಾಗಲ್ಲ, ಸ್ವಲ್ಪ ರೋಸ್ಟ್ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಶಾವಿಗೆ ಬೇಗ ಸೀದೋಗ್ಬಿಟ್ಟು ಕಬ್ಬು ಬಂದುಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ ನೋಡೋದಕ್ಕೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಉರಿಲೇನೆ ನೀವು ಶಾವಿಗೆನ ಹುರ್ಕೊಳ್ಳಿ. ಸ್ವಲ್ಪ ನಿಮ್ಗೊಂದು 2 ನಿಮಿಷ ಸಾಕು, ತುಂಬ ಹೊತ್ತು ಏನೋ ಉರಿಬೇಕು ಅಂತೆಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ ನೀವು ಆಟೋಮೆಟಿಕ್ಕಾಗಿ ಕಮ್ಮಿ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಈ ಸಬ್ಬಕ್ಕಿನ ಸೋರಿಸಿ ಇಟ್ಕೊಂಡಿರ್ತೀನಿ. ನೀರು ಸೋರಿಸಿದೆ ಅಂತ ಹೇಳಿದ್ನಲ್ಲ, ಈಗ ಅದನ್ನು ಹಾಕ್ಕೊಂಡು ಒಂದ್ಸಲಿ ಈ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಯಾಕೆ ಅಂತೇಳಿದ್ರೆ ಸಬ್ಬಕ್ಕಿ ಸಾಮಾನ್ಯವಾಗಿ ಸ್ವಲ್ಪ ಅಂಟಂಟು ಬಂದ್ಬಿಡುತ್ತೆ, ಲೋಳಿ ಥರ ಬರುತ್ತೆ, ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಬೇಗ ಗಟ್ಟಿನೂ ಆಗುತ್ತೆ ನಿಮಗೆ ಪಾಯಸ. ಅದ್ರ ಬದಲು ನಾವು ಈ ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡಾಗ ನಿಮಗೆ ಅದು ಅಂಟಂಟು ಆಗೋದಿಲ್ಲ,
ಬಿಡಿ ಬಿಡಿಯಾಗೇ ಇರುತ್ತೆ ಸಬ್ಬಕ್ಕಿ. ಅದಕ್ಕೋಸ್ಕರ ಸ್ವಲ್ಪ ಸಬ್ಬಕ್ಕಿನ ತುಪ್ಪದಲ್ಲಿ ಹುರ್ಕೊಳ್ಳೋದು ತುಂಬ ಒಳ್ಳೆಯದು. ಅದನ್ನು ಅಷ್ಟೇ ಒಂದು 2ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕು, ತುಂಬ ಹೊತ್ತು ಹುರಿಯೋದು ಬೇಕಿಲ್ಲ. ಚೆನ್ನಾಗಿ ನೀರು ಸೋರಿಸ್ಬಿಟ್ಟು ನಾವು ತುಪ್ಪಕ್ಕೆ ಹಾಕ್ಕೊಂಡು, ನಾನು ಶಾವಿಗೆ ಜೊತೆಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಅಷ್ಟೇ ಕಂಟಿನ್ಯೂ ಮಾಡ್ಕೊಳ್ಳೋಣ, ಬೇರೆ ಏನೂ ತೆಗೆದಿಟ್ಕೊಳ್ಳೋವಂಥದ್ದೇನಿಲ್ಲ. ಶಾವಿಗೆ ಜೊತೆಗೆ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಒಂದು 2-3 ನಿಮಿಷ ಹುರ್ಕೋಬೇಕು. ಅದೇ ಕೈ ನಿಲ್ಲಿಸಬಾರ್ದು, ಉರಿ ಮೀಡಿಯಮಲ್ಲಿರಬೇಕು, ಯಾಕೆಂದರೆ ಬಾಣಲಿ ಕಚ್ಚಿಬಿಡುತ್ತೆ ಸಬ್ಬಕ್ಕಿ. ಹಾಗಾಗಿ ಹುರಿತಾನೆ ಇದ್ದಾಗ ನಿಮಗೆ ಕೈ ಆಡಿಸ್ತಾನೆ ಇದ್ದಾಗ ಅದು ಅಂಟು ಬರೋದಿಲ್ಲ. ನೋಡಿ ಸಬ್ಬಕ್ಕಿ ಎಷ್ಟು ಬಿಡಿಬಿಡಿಯಾಗಿದೆ ಅಲ್ವಾ, ಏನು ಒಂದಕ್ಕೊಂದು ಕಚ್ಕೋತಾ ಇಲ್ಲ, ಮತ್ತು ಬಾಣಲಿಗೂ ಕೂಡ ಕಚ್ಕೊಳ್ಳಲ್ಲ. ಆ ಥರ ನೀವು ನೋಡಿಕೊಂಡು ಮಾಡಬೇಕು. ತಕ್ಷಣ ಇದಕ್ಕೆ ಹಾಲು ಹಾಕೋ ಬದಲು ನೀವು ಒಂದು 2 ಗ್ಲಾಸು ನೀರು ಹಾಕ್ಕೊಳ್ಳಿ. ಅಂದರೆ ನೀವು ಎಷ್ಟು ಕಪ್ಪು ಹಾಕಿದ್ರಲ್ಲ, 1-2 ಕಪ್ಪು ಮೊದಲು ನೀರು ಹಾಕಿ ಸ್ವಲ್ಪ ತಿರುಗಿಸ್ಕೊಂಡು ನಂತರ ಹಾಲು ಹಾಕ್ಕೋಬೇಕು. ಆಲ್ರೆಡಿ ಹಾಲು ನಾನು ಕಾಯಿಸಿಟ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಒಂದು 2 ಕಪ್ಪು ನೀರು ಹಾಕ್ತಾಯಿದ್ದೀನಿ ನಾನು ಗ್ಲಾಸಲ್ಲೇ ಹಾಕ್ಕೊಂಡೆ 2 ಗ್ಲಾಸ್ ನೀರು. ತುಂಬ ಏನೂ ಬೇಕಾಗಲ್ಲ, ಮಾಮೂಲಿ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಲ್ಲೇ ನಾನು 2 ಗ್ಲಾಸ್ ನೀರು ಹಾಕಿದ್ದೀನಿ. ಸ್ವಲ್ಪ ಕುದಿಯೋಕ್ಕೆ ಶುರು ಆಗ್ತಾ ಇದ್ದಂಗೆ ಅದಕ್ಕೆ ನಾನು ಹಾಲು ಕೂಡ 1-2 ಗ್ಲಾಸು ಹಾಲು ಹಾಕ್ಕೊಳ್ತೀನಿ. ಅಂದರೆ ನಾನು ಅರ್ಧ ಲೀಟ್ರ್ ಹಾಲು ಕಾಯಿಸಿದ್ದೀನಲ್ವ, ಅಷ್ಟನ್ನೇ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ಏನಂದರೆ ಸ್ವಲ್ಪ ತಿರುಗಿಸ್ಕೊಳ್ತಾ ಇರಬೇಕು, ಹಾಗೆ ಕುದಿಯೋಕ್ಕೆ ಬಿಟ್ಬಿಡಬಾರ್ದು, ತಿರುಗಿಸ್ಕೊಳ್ತಾ ಇರಬೇಕು. ನಮಗೆ ಮಿಕ್ಸ್ ಆಗ್ತಾ ಇದ್ದಾಗ ಬೇಗನೆ ಬೇಯುತ್ತೆ, ಏನು ತುಂಬ ಹೊತ್ತು ಬೇಯಿಸಬೇಕಾಗಿಲ್ಲ. ಒಂದು 5 ನಿಮಿಷ ಸಾಕು ನಿಮಗೆ. 5ರಿಂದ 6 ನಿಮಿಷದಲ್ಲಿ ನಿಮಗೆ ಪಾಯಸ ರೆಡಿ ಆಗೋಗ್ಬಿಡುತ್ತೆ. ನಾನು ಅರ್ಧ ಲೀಟ್ರ್ ಹಾಲು 1-2 ಗ್ಲಾಸ್ ನೀರು ಅಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ನೀರಿನಂಗೂ ನೀರು ಹಾಕಬಾರ್ದು. ಈಗ ಇದು ಮರಳೋಕ್ಕೆ ಶುರು ಆಗ್ತಾ ಇದೆಯಲ್ಲ, ಸ್ವಲ್ಪ 1-2 ನಿಮಿಷ ಮರಳಲಿ. ಇದು ಮರಳಿದ ಮೇಲೆ ನಾನು ಇದಕ್ಕೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಎಷ್ಟು ನೀಟಾಗಿ, ಏಕೆಂದರೆ ಸಬ್ಬಕ್ಕಿ ಬೇಗ ಬೇಯುತ್ತೆ, ನಾವು ನೆನೆಸಿಟ್ಟಿರೋದ್ರಿಂದ ಬೇಗ ಬೇಯುತ್ತೆ. ಅದನ್ನೇನು ತುಂಬ 10-15 ನಿಮಿಷ ಏನೂ ಬೇಯಿಸ್ಬೇಕಾದ್ದೇನಿಲ್ಲ. ನಿಮಗೆ 10 ನಿಮಿಷದಲ್ಲಿ ನೀವು ಈ ಸಬ್ಬಕ್ಕಿ ಖೀರನ್ನ ರೆಡಿ ಮಾಡ್ಕೋಬಹುದು. ಎಷ್ಟೊಂದು ಸಲ ಬೆಳಗ್ಗೆ ಎಲ್ಲ ಹಾಲು ಕಾಯಿಸಿಟ್ಟಿರ್ತೀರಲ್ವ, ಹಾಲು ಕಾದಿರೋ ಹಾಲಿರುತ್ತೆ, ಇಮ್ಮಿಡಿಯೇಟ್ ಅಂದರೆ ನಿಮ್ಗೆ ಏನಪ್ಪ ಅಂದರೆ ಸಬ್ಬಕ್ಕಿ ಒಂದು ನೆನೆಯೋದಕ್ಕೆ ಟೈಮ್ ಬೇಕು ಅಷ್ಟೇ. ಸಬ್ಬಕ್ಕಿ ಒಂದು ನೆನೆಯೋದಕ್ಕೆ ಇಟ್ಬಿಟ್ರೆ ಪಾಯಸ ಮತ್ತು 10 ನಿಮಿಷದ ಒಳಗಡೆ ನಿಮಗೆ ರೆಡಿ ಆಗುತ್ತೆ. ಈಗ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಲಾಸ್ಟೆಲ್ಲ ಹಾಕ್ಕೋಬೇಕು. ತುಂಬ ಸಕ್ಕರೆ ಹಾಕಿ ತುಂಬ ಬೇಯಿಸೋಕ್ಕೆ ಹೋಗಬಾರ್ದು. ಸ್ವಲ್ಪ ಒಂದು ಮಳ್ರೆ ಬಿಟ್ಟರೆ ಸಾಕು. ಅಥವಾ ನೀವು ಒಂದೊಂದು ಸಲ ಸ್ಟವ್ ಆಫ್ ಮಾಡಿಬಿಟ್ಟೇ ನೀವು ಸಕ್ಕರೆ ಹಾಕಿದ್ರೂ ತುಂಬ ಒಳ್ಳೆಯದು. ಏಕೆಂದರೆ ಆ ಬಿಸಿಗೆ ಸಕ್ಕರೆ ಕರಗೋಗುತ್ತೆ, ಆಮೇಲೆ ನಿಮಗೆ ಗಟ್ಟಿ ಆಗಲ್ಲ. ತುಂಬ ಹೊತ್ತಿಟ್ರು ನಿಮಗೆ ಎಷ್ಟು ತೆಳುಗೆ ಮಾಡಿರ್ತೀರೋ ಅಷ್ಟೇ ತೆಳುದಿರುತ್ತೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಸ್ಟವ್ ಆಫ್ ಮಾಡಿಕೊಂಡು ಅಥವಾ ಸಣ್ಣ ಸಿಮ್ಮಲ್ಲಿ ಇಟ್ಬಿಟ್ಟೆ ಸಕ್ಕರೆ ಹಾಕೋದು. ಈಗ ಅದಕ್ಕೆ ಒಂಚೂರು ಸಣ್ಣ ಕೇಸರಿ ಮತ್ತು ಏಲಕ್ಕಿ, ನಾನು ಹೇಳಿದ್ನಲ್ಲ ಬಾದಾಮ್ ಪೌಡ್ರು ಅಂತೇಳಿ, ಬಾದಾಮ್ ಪುಡಿನೂ ಅಷ್ಟೇ 1 ಸ್ಪೂನ್ ಹಾಕ್ಕೊಳ್ತೀನಿ, ಜಾಸ್ತಿ ಬೇಕಾಗಲ್ಲ. ನೀವು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟೇ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಗಟ್ಟಿ ಆಗೋದಿಲ್ಲ, ರುಚಿನೂ ಚೆನ್ನಾಗಿರುತ್ತೆ. ನಾನು ಸಿಮ್ಮಲ್ಲಿ ಇಟ್ಬಿಟ್ಟಿರೋದ್ರಿಂದ ಸ್ವಲ್ಪ ಕುದೀತೈತೆ. ಈಗ ನಾವು ಹುರಿದು ಇಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಒಂದ್ಸಲಿ ನೀವು ಟ್ರೈ ಮಾಡಿ, ಹೇಗೆ 10 ನಿಮಿಷದಲ್ಲಿ ನಾವು ಸಬ್ಬಕ್ಕಿ ಖೀರು ಮಾಡ್ಕೊಳ್ಳೋದು ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ ಕರೆಕ್ಟ್ ಮೆಜರ್ಮೆಂಟಲ್ಲಿ. ಒಂದ್ಸಲಿ ಈ ಮೆಜರ್ಮೆಂಟಲ್ಲಿ ನೀವು ಮಾಡಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ನೋಡಿ, ಹಾಗೆ ಒಂದು ಕಾಮೆಂಟ್ ಹಾಕಿ ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ, ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನೋಡಿದ್ರೆ ನನಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋನ ನೀವು ಖಂಡಿತ ನೋಡ್ಬೋದು. ಹಾಗೆಯೇ ಸಬ್ಸ್ಕ್ರೈಬ್ ಆದಮೇಲೆ ಒಂದು ಬೆಲ್ ಐಕನ್ ಒತ್ತಿ, ಹಾಗೆ ಅದ್ರಲ್ಲಿ ಬರೋದ ಹಾಲ್ ಅಂತ ಒತ್ತಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದ.